ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬ್ಯೂರೋ ಮುಖ್ಯಸ್ಥರು, ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಕೋಲಾರ ಇವರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಶ್ರೀಕರಾದಂತಹ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘಕ್ಕೆ ವಿ ಮುನ್ರಾಜು ಅವರಿಗೆ ಆತ್ಮೀಯವಾದಂತಹ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಮನವಿ ಮಾಡಿದೆ. ಸೈಡ್ ಹಾಂ ರಮೇಶ್ ನೋಡಿ ರಮೇಶ್ ಅಣ್ಣ ಹಿಂಗೆ ತಿರ್ಸ್ಕೊಳ್ಳಿ ಹಂಗ ಅಣ್ಣ ಇಲ್ಲಿ ನೋಡಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನೋಡಿ ಸರ್ ರಮೇಣ ಇಂದ ಬನ್ನಿ. ಗಿಡದಲ್ಲಿ ಏನೋ ಕಾಣಿಸಲ್ಲ. ಸಹಕಾರ ಸಂಸ್ಥೆಗಳು ಎಂಬ ಬೇರೆ ಇವತ್ತು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾರಂಭಕ್ಕೆ ಕೋಲಾರದ ಶಾಸಕರಾದಂಥ ಮತ್ತೂರು ಮಂಜುನಾಥ್ ಅವರು ಆಗಮಿಸಿ ಗಿಡಕ್ಕೆ ನೀರಿಡುವ ಮೂಲಕ ಸಹಕಾರ ಕ್ಷೇತ್ರ ಸಮೃದ್ಧವಾಗಿ ಬೆಳೆಯಲಿ ಅಂತ ಆಶಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಮುಂದೆ ಕೂತಿರುವಂಥ ಸಹಕಾರಿಗಳೇ ಮತ್ತು ಎಲ್ಲ ಕಾಲದಿಂದ ಪತ್ರಕರ್ತರೆ ಮತ್ತು ಯೂನಿಯನ್ನ ನಿರ್ದೇಶಕರುಗಳೇ, ಹೋಬಳಿ ನಿರ್ದೇಶಕರುಗಳೇ, ಎಲ್ಲ ಹಿರಿಯ ಸಹಕಾರಿ ಬಂಧುಗಳೇ, ಈಗಾಗಲೇ ಸ್ವಾಗತವನ್ನು ಮಾಡೋದ್ರಿಂದ ನಾನು ಮತ್ತೆ ಎಲ್ಲ ಹೆಸರುಗಳನ್ನ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ದಯವಿಟ್ಟು ಯಾರು ಅಂತ ಭಾವಿಸ್ಬಾರ್ದು. ಈ ದಿನ ನಾವು 77ನೇ ಸಹಕಾರ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 72 ವರ್ಷಗಳಿಂದ ಭಾರತ ದೇಶದ ಅಭಿವೃದ್ಧಿಗೆ ಸರ್ಕಾರದ ಕಾರ್ಯಯೋಜನೆಗಳು ಎಷ್ಟು ಮುಖ್ಯವಾಗಿದೆಯೋ ಅದಕ್ಕೆ ಪರ್ಯಾಯವಾಗಿ ಸಹಕಾರ ಸಂಸ್ಥೆಗಳು ಕೂಡ ಅದಕ್ಕೆ ಸಮಾನಾಂತರವಾಗಿ ಅಭಿವೃದ್ಧಿಯ ಫಲದಾರಿಕೆಯನ್ನು ಪಡ್ಕೊಂಡಿದೆ ಅಂದರೆ ಆಶ್ಚರ್ಯ ಇಲ್ಲ. ಪ್ರತಿ ವರ್ಷ ನವೆಂಬರ್ 14ರಿಂದ 20ನೇ ತಾರೀಕಿನವರೆಗೂ 7 ದಿನಗಳ ಕಾಲ ವಿವಿಧ ವಿಷಯಗಳನ್ನ ಇಟ್ಕೊಂಡು ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅದು ದೇಶ ಪೂರ್ತಿ ನಡೆಯುವಂಥ ಒಂದು ಪರಂಪರೆ. ಕೋಲಾರ ಜಿಲ್ಲೆಯ ಮಟ್ಟಿಗೆ ಬಂದರೆ ಸಹಕಾರ ಕ್ಷೇತ್ರ ಬಹಳ ಪರಿಣಾಮಕಾರಿಯಾಗಿ ಬೆಳೆದಿದೆ. ಸಹಕಾರ ಯೂನಿಯನ್ ಇವತ್ತು ಮಾತೃ ಸಂಸ್ಥೆಯಾಗಿ ನಮಗೆಲ್ಲ ಕಾಣಿಸ್ಕೊಂಡ್ರೆ ತರಬೇತಿ, ಮಾರ್ಗದರ್ಶನ ಇತ್ತೀಯ ವಿಚಾರಗಳಲ್ಲಿ ಸಹಕಾರ ಯೂನಿಯನ್ ನಮಗೆ ಒಂದು ತಾಯಿ ಪಾತ್ರವನ್ನು ಘೋಷಣೆ ಮಾಡಿದ್ರೆ ಕೋಲಾರ ಜಿಲ್ಲೆಯ 2 ಬೃಹತ್ ಸಹಕಾರಿ ಸಂಸ್ಥೆಗಳು, ಒಂದು ಕೋಮಲ್ ಆಗಿರ್ಬೋದು, ಮತ್ತೊಂದು DCC ಬ್ಯಾಂಕ್ ಆಗಿರ್ಬೋದು, ಈ 2 ಕೂಡ ಕೋಲಾರ ಜಿಲ್ಲೆಯ 2 ಸಹಕಾರಿ ಕ್ಷೇತ್ರದ ಕಣ್ಣುಗಳು ಅಂದರೆ ತಪ್ಪಾಗಲಾರದು. ಇವತ್ತು ನಾವು ಪ್ರತಿ ವರ್ಷ 7 ದಿನಗಳ ಕಾಲ ಬೇರೆ ಬೇರೆ ರೀತಿಯಾದ ವಿಷಯಗಳನ್ನು ಇಟ್ಕೊಂಡಿರ್ತೀವಿ. ಆ ಎಲ್ಲ ವರ್ಷಗಳ ವಿಷಯಗಳ ಒಟ್ಟಾರೆ ಆಶಯ ಏನಪ್ಪ ಅಂದರೆ ಸಹಕಾರ ರಂಗವನ್ನು ವಿಸ್ತರಣೆ ಮಾಡಬೇಕು, ಸಹಕಾರ ಕ್ಷೇತ್ರವನ್ನು ಎಲ್ಲ ವರ್ಗದ ಜನರಿಗೆ ತಲುಪಿಸಬೇಕು, ಸಹಕಾರ ರಂಗದಲ್ಲಿ ಎಲ್ಲ ವರ್ಗದ ಜನರು ಪಾಲ್ಗೊಳ್ಳಬೇಕು ಮತ್ತು ಸಹಕಾರ ರಂಗಕ್ಕೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ತರಬೇಕು ಅನ್ನೋಂಥದ್ದೇ ಮುಖ್ಯ ಆಶಯ ಆಗಿರ್ತದೆ. ಅದಕ್ಕೆ ತಕ್ಕಂಗೆ ವಿಷಯಗಳನ್ನು ಕೂಡ ಆಧಾರವಾಗಿ ಇಟ್ಕೊಂಡಿರ್ತಾರೆ. ಇಂಥ ಸನ್ನಿವೇಶದಲ್ಲಿ ನಾವು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡೋದಾದ್ರೆ, ಕೋಲಾರ ಜಿಲ್ಲೆಯಲ್ಲಿ
ಸಹಕಾರ ಕ್ಷೇತ್ರ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಆದರೂ ಕೂಡ ಎಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಪತ್ರಕರ್ತರ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಅಭಿಷೇಕರ್ ಅವರು ಬಂದಿದ್ದಾರೆ. ಅವರನ್ನು ಸ್ವಾಗತವನ್ನು ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ರು ಕೂಡ ಎಲ್ಲರ ಪಾಲ್ಗೊಳ್ಳುವಿಕೆಯಲ್ಲಿ ಎಲ್ಲೋ ಒಂದ್ ಕಡೆ ನಾವು ಎಡುತ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಯಾಕಂದ್ರೆ ಇವತ್ತಿಗೂ ಸಹ ಅನೇಕ ವರ್ಗಗಳಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ. ಇಂಥ ಸನ್ನಿವೇಶದಲ್ಲಿ ನಾವು ಪ್ರತಿ ವರ್ಷ ಸಹಕಾರ ಸಪ್ತಾಹವನ್ನು ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋ ಪ್ರಶ್ನೆ ಕೂಡ ನಾವೆಲ್ಲ ಇವತ್ತು ಹಾಕಬೇಕಾಗಿದೆ. ಯಾಕಂದ್ರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿರುವಂತ ಎಲ್ಲ ಬಹುತೇಕ ರಾಜಕಾರಣಿಗಳು ಸಹಕಾರ ರಂಗವನ್ನ ಮೆಟ್ಟಿಲಾಗಿ ಬಳಸಿಕೊಂಡು ಪ್ರಭಾವಿ ರಾಜಕಾರಣ ಆಗಿರುವಂತವನ್ನ ನಾವು ನೋಡಿದ್ದೇವೆ. ಆದ್ರೆ ಯಾರು ಕೆಲವರಂತವರು ನಮ್ಮ ಪುತ್ತೂರು ಮಂಜುನಾಥ್ ಶಾಸಕರಾದ ಮೇಲೆ ಸಹಕಾರ ಕ್ಷೇತ್ರವನ್ನು ಪ್ರವೇಶ ಮಾಡುವಂಥವ್ರು, ಇನ್ನು ಕೆಲವರು ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಕನಿಷ್ಠ ಪ್ರವೇಶವನ್ನು ಪಡೆಯೋಕೆ ಸಾಧ್ಯ ಆಗಿಲ್ಲ. ಯಾಕೆ ಈ ರೀತಿಯಾದ ವಾತಾವರಣ ಇದೆ ಅಂತ ನಾವೆಲ್ಲ ಒಂದು ಆತ್ಮಾವಲೋಕನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಹಕಾರ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಮಾತಿನ ಆಶಯ. ಇವತ್ತು ಎರಡು ಸಂಸ್ಥೆಗಳಿಗೆ ಚುನಾವಣೆ ನಡೀತು. ಡಿಸಿಸಿ ಬ್ಯಾಂಕ್ ಆಗಿರ್ಬೋದು, ಕೋಮಲ್ ಆಗಿರ್ಬೋದು. ಅಲ್ಲಿ ಕೂಡ ಬಹಳಷ್ಟು ವಿಚಾರಗಳು ಪ್ರಸ್ತಾಪ ಆಯಿತು. ಈ ಚುನಾವಣೆಯಲ್ಲಿ ನಾವು ಎಲ್ಲರ ಪಾಲ್ಗೊಳ್ಳುವಿಕೆ ಇಲ್ಲ ಅನ್ನುವಂಥದ್ದು ಆಯಿತು. ಎಷ್ಟೋ ಜನ ಕೆಲವರು ಹೇಳಿದ್ರು ನಾವು ಶಾಸಕರಾದ ಮೇಲಕ್ಕೆ ಇಲ್ಲಿಗೆ ಪ್ರವೇಶ ಪಡೆಯಕ್ಕೆ ಸಾಧ್ಯ ಆಗ್ತಾ ಇದೆ, ಇಲ್ಲ ನಮಗೆ ಪ್ರವೇಶ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಮಾತು ಕೂಡ ಕೆಲವರು ಹೇಳಿದ್ರು. ಅದನ್ನು ನಾವೇ ಕೇಳಿಸ್ಕೊಂಡಿದ್ದೀವಿ. ಇವತ್ತು ನಮಗೆ ಮುಖ್ಯವಾಗಿ ಅರ್ಥ ಆಗಬೇಕಾಗಿರೋದಪ್ಪ ಅಂದ್ರೆ ಯಾಕೆ ಸಹಕಾರ ಕ್ಷೇತ್ರ ಕೆಲವರ ಸ್ವತ್ತಾಗಿದೆ ಅನ್ನುವಂಥದ್ದನ್ನ ಪ್ರಶ್ನೆ ನಾವು ಹಾಕೊಂಡ್ರೆ ಖಂಡಿತವಾಗ್ಲೂ ಅದು ಮುದ್ರವನ್ನು ಕಂಡುಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಹಕಾರ ರಂಗ ವಿಸ್ತರಣೆಯಾಗಿ ಎಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಈ ವಿಷಯಗಳು ಬಹಳ ಕಠಿಣ ಶಬ್ದಗಳಿಂದ ವಿಷಯಗಳನ್ನ ಯಾವಾಗ ಇಟ್ಟಿರ್ತಾರೆ ಸಹಕಾರ ರಂಗದಲ್ಲಿ, ಅವುಗಳು ಬಹಳ ಮುಖ್ಯ ಅಲ್ಲ. ಯಾಕಂದ್ರೆ ನಮಗೆ ಮುಕ್ತ ಬಳಸಿನಿಂದ ಸರ್ಕಾರವನ್ನು ಬೆಳೆಸಬೇಕು ಅನ್ನೋದೇ ಬಹಳ ನಿಜವಾದ ಕಾಳಜಿ ಆಗಿದ್ರೆ ಖಂಡಿತವಾಗ್ಲೂ ಅವನ್ನ ಬೆಳೆಸಬಹುದು. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಒಂದು ಸಾಮಾನ್ಯ ಆರ್ಡಿಯರಿಗೆ ಎಲೆಕ್ಷನ್ ಮಾಡಿದ್ರೆ ಅಲ್ಲೊಂದು ಮೀಸಲಾತಿ ಪದ್ಧತಿ ಇದೆ. ಇಬ್ಬರು ಬ್ಯಾಕ್ವರ್ಡ್ ಅವರು, ಇಬ್ಬರು ಒಬ್ಬ ಮಹಿಳೆಯರು, ಒಬ್ಬರು SC, ಒಬ್ಬರು ST ಒಂದು ಪದ್ಧತಿ ಇದೆ. ಆದ್ರೆ ಆಶ್ಚರ್ಯ ಅಂದ್ರೆ ಡಿಸಿಸಿ ಬ್ಯಾಂಕ್ ಈ ಪದ್ಧತಿ ಪಾಲಿಸ್ತಾ ಇಲ್ಲ, ಕೋಮಲಲ್ಲೂ ಈ ಪದ್ಧತಿ ಪಾಲಿಸ್ತಾ ಇಲ್ಲ. ಇವತ್ತರೆಗೂ ಅಲ್ಲಿ ಒಳಗಿರುವಂತವರು ಹೊರಗಿರುವಂತವರು ಇದನ್ನ ಯಾಕಪ್ಪ ಅಂತ ಪ್ರಶ್ನೆ ಮಾಡಿಲ್ಲ. ಇವತ್ತು ಇದು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವ್ರದ್ದೇ ಆದಂತ ಒಂದು ವಾದ ಇರ್ಬೋದು, ನಾವು ನಮ್ಮ ಬಯಲಾಗೆ ಡಿಮ್ಯಾಂಡ್ ಆಗಿದ್ದೀವಿ, ಬಯಲಾಗೆ ಅನ್ಕೊಂಡಿದ್ದೀವಿ ಅಂತ. ಸರಿ, ನೀವು ಬಯಲಾಗೆ ಅನ್ಕೊಂಡಿರಿ, ಹಾಗಾಗಿ ನಿಜವಾದ ಸಹಕಾರ ರಂಗ ಮತ್ತು ಸಪ್ತಾಹಗಳು ಇದರ ವಿಷಯಗಳಿಗೆ ಏನ್ ಅರ್ಥ ಇದೆ? ಎರಡು ಕಣ್ಣಂತಿರುವಂತಹ ಸಹಕಾರ ಸಂಸ್ಥೆಗಳಲ್ಲಿ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಇಲ್ಲ, ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲ, SCಗಳಿಗೆ ಪ್ರಾತಿನಿಧ್ಯ ಇಲ್ಲ, STಗಳಿಗೆ ಪ್ರಾತಿನಿಧ್ಯ ಇಲ್ಲ ಅಂದ್ರೆ ಇನ್ನು ನಾವು ಏನ್ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಿಜವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೊತ್ತೂರು ಮಧ್ಯದ ತರ ಶಾಸಕರಾದ್ಮೇಲೆ ನಾವು ಸರ್ಕಾರ ಎಂಟ್ರಿ ಆಗ್ತದ ಅನ್ನೋ ಪ್ರಶ್ನೆಯನ್ನ ನಾನು ಇವತ್ತು ಕೂತಿರುವಂತ ಎಲ್ಲ ಸಹಕಾರಿ ಬಂಧುಗಳಿಗೆ ಪ್ರಶ್ನೆಯನ್ನ ಆಗ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಪ್ರಶ್ನೆ ಉತ್ತರ ಕಂಡುಕೊಂಡ್ರೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರ ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಅಂತ ನನ್ನ ಭಾವನೆ. ಇದು ನಮ್ಮ ವಿಚಾರಕ್ಕೆ ಬಂದ್ರೆ ನಾನು 20 ವರ್ಷ ಪತ್ರಕರ್ತರ ಆದ್ಮೇಲೆ ನಾವೆಲ್ಲ ಸೇರ್ಕೊಂಡು ಸರ್ಕಾರವನ್ನು ಒಂದು ಸರ್ಕಾರ ಸಂಸ್ಥೆ ಸ್ಥಾಪನೆ ಮಾಡಕ್ಕೆ ಸಾಧ್ಯ ಆಯಿತು. ಸೊ ಈ ರೀತಿಯಾಗಿ ಕಠಿಣವಾದ ಪ್ರವೇಶ ಇಲ್ಲದೆ ಮುಕ್ತ ಪ್ರವೇಶ ಆಗಿ ಅಲ್ಲಿ ಎಲ್ಲರೂ ಭಾಗವಹಿಸುವಂತಾಗಿ ಸರ್ಕಾರದ ಮೀಸಲಾತಿ ನಿಯಮಗಳು ಪ್ರತಿಯೊಂದು ಸಂಸ್ಥೆಗೂ ಅಪ್ಲೈ ಆದರೆ ಖಂಡಿತವಾಗ್ಲೂ ಕೆಲವಾರು ಪ್ರಾತಿನಿಧ್ಯ ಸಿಗೋದಾದ್ರೆ ಕನಿಷ್ಠ ಸ್ವಲ್ಪವಾದ ಬದಲಾವಣೆ ಮಾಡಲು ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಈ ವಿಷಯವನ್ನು ನನಗೆ ಮುಗಿಸ್ತಾ, ಇನ್ನು ಇವತ್ತಾಗಿ ಸಹಕಾರಿ ವ್ಯವಹಾರಗಳಲ್ಲಿ ಸಹಕಾರಿ ವ್ಯವಹಾರ ಮಾದರಿಗಳಲ್ಲಿ ನಾವೀನ್ಯತೆ ಅನ್ನೋ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ರಾಜ್ಕುಮಾರ್ ಅವರು 20-30 ವರ್ಷದಿಂದ ಹೇಳಿದ್ದಾರೆ ನಾವು ಕಾಲಕ್ಕೆ ತಕ್ಕಂತೆ ಕುಡಿಯಬೇಕು ಅಂತ. ಕುಡಿದಿಲ್ಲ ಅಂದ್ರೆ ಯಾವುದೇ ಸಂಸ್ಥೆಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಅದು ಬೇರವಾಗ್ತದೆ, ಅದು ಚಲಾವಣೆ ಆಗದ ನಾಣ್ಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಯಾವ ಮಟ್ಟದಲ್ಲಿ ತಮ್ಮ ಉದ್ದಿಮೆಗಳನ್ನ ಸ್ಥಾಪಿಸಿ ಮುನ್ನಡೆಯನ್ನ ಸ್ಥಾಪಿಸ್ತಾ ಮಾಡ್ತಾ ಇದೆ, ತಮ್ಮ ಪ್ರಭುತ್ವವನ್ನ ಹಿಡಿತವನ್ನ ಸ್ಥಾಪಿಸ್ತಾ ಇದೆ. ಆಸಿಫ್ ಅವರು ವೇದಿಕೆಗಳನ್ನು ಬರಬೇಕು ಅಂತ ನಾನೇ
ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಯಾವ ರೀತಿಯಾದ ಒಂದು ವಿಧಾನದ ಮೂಲಕ ಡಿಜಿಟಲೀಕರಣ ಆಗಿರ್ಬೋದು, ಅವರ ವೇ ಆಫ್ ಸ್ಟೈಲ್ ಇರ್ಬೋದು, ವರ್ಕ್ ಆಫ್ ಸ್ಟೈಲ್ ಇರ್ಬೋದು, ಈ ರೀತಿಯಾದ ಎಲ್ಲ ವಿಚಾರಗಳನ್ನ ಸಹಕಾರ ಸಂಸ್ಥೆಗಳು ಕೂಡ ಅಳವಡಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಇವತ್ತು ಈ ವಿಚಾರವನ್ನ ಇಟ್ಟಿದ್ದಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ಇವತ್ತು ಅನೇಕ ಸಹಕಾರ ಸಂಸ್ಥೆಗಳಲ್ಲಿ ಇವತ್ತಿಗೂ ಸಹ ಕಳೆದ ಬಾರಿ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಡಿಜಿಟಲೀಕರಣ ಅನ್ನುವಂಥದ್ದನ್ನ ನಾವು ಮಾತಾಡ್ತೀವಿ, ಆದ್ರೆ ನಮಗೆ ಆಶ್ಚರ್ಯ ಆಗ್ಬೇಕಂತಂದ್ರೆ ಬಹುಶಃ ಒಕ್ಕೂಟದಲ್ಲಿ ಕೂಡ ಸಂಪೂರ್ಣ ಡಿಜಿಟಲೀಕರಣ ಆಗಿಲ್ಲ ಅನ್ನೋದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಸಂಸ್ಥೆಗಳ ಲೆಕ್ಕಪತ್ರಗಳನ್ನ ಮಂಡನೆ ಮಾಡೋದಾಗಿರ್ಬೋದು, ಸರ್ವ ಸದಸ್ಯರ ಸಭೆಗಳನ್ನ ನಿಭಾಯಿಸೋದಾಗಿರ್ಬೋದು, ಆಮೇಲೆ ಆಡಳಿತ ಮಂಡಳಿ ಸಭೆಗಳನ್ನ ನಿಭಾಯಿಸೋದಾಗಿರ್ಬೋದು, ಇವೆಲ್ಲವಕ್ಕೂ ಒಂದು ಸುಲಭವಾದ ಒಂದು ಸಾಫ್ಟ್ವೇರ್ ಅನ್ನ ತಯಾರು ಮಾಡಿ ಇಡೀ ದೇಶ ಒಟ್ಟಿಗೆ ಅದನ್ನು ಕೊಟ್ಟಾಗ, ಸುಲಭ ದರದಲ್ಲಿ ಕೊಟ್ಟಾಗ, ಅದನ್ನು ಪ್ರತಿಯೊಬ್ಬರು ಸಹ ಸಂಸ್ಥೆಗಳಲ್ಲಿ ನಂಬಿಕೊಂಡು ಆ ಸಾಫ್ಟ್ವೇರ್ ಅನ್ನ ಅಳವಡಿಸಿಕೊಂಡು ಅದರ ಮೂಲಕ ಸರ್ಕಾರ ಸಂಸ್ಥೆಗಳನ್ನ ಡಿಜಿಟಲೀಕರಣ ಮಾಡುವ ಮೂಲಕ, ನಾವೀನ್ಯತೆಯ ಮೂಲಕ ಅದನ್ನ ಮುನ್ನಡೆಸಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭಾವನೆಯನ್ನ ನಾನು ಹೇಳ್ತಾ ಈ ನಿಟ್ಟಿನಲ್ಲಿ, ಯಾಕಂದ್ರೆ